ನೋಡ್ರಿ ಗೋರ್ಮೆಂಟ್ ಬ್ಯಾಂಕ್ದಾಗ ಸಾಲ ತಗೋದು ಒಂದ ಸ್ವರ್ಗದಾಗ ಜಾಗ ತಗೋದು ಒಂದ ಡಾಕ್ಯುಮೆಂಟ್ಸ್ ಅವ ಅವನವನ ನಮ್ಮ ಕಾಲದ ಅಲ್ಲ. ಈಗ ಯಾವ ಸಾಲ ತಗ್ಸಕ್ ಹೋಗಿತ್ತಾರಲ್ಲ ಅವ್ನ ಕಾಲದಲ್ಲ, ಅವ್ರ ಅಪ್ಪನ ಕಾಲದಲ್ಲ, ಅವ್ನ ಮುತ್ಯಾನ ಕಾಲದಿಂದ ಡಾಕ್ಯುಮೆಂಟ್ಸ್ ಬಾಬಾ ಆಚೆ ಮಕ್ಕಳು ತಮ್ಮ ಇವ್ರು ಕಿಸದ ಕೊಡೋದಟ್ಟ ಹಬ್ಬ ಅಂದ್ರೆ ಭಾಳ ಅಂದ್ರೆ ಒಂದ್ ಎಕರೆಗೆ ಭಾಳ ಅಂದ್ರೆ ಭಾಳ ಕೊಟ್ಟಾರ 1,00,000 ಸೊಸೈಟಿಯಾಗ ಸಾಲ ಇತ್ತಂದ್ರೆ 50,000 ಮಂದಿ ಇವ್ರು ದಾಟಂಗಿಲ್ಲ. ಅದಕ್ಕೆ ಇಟ್ಟು ಡಾಕ್ಯುಮೆಂಟ್ಸ್ ಕೇಳ್ತಾರೋ ಸೊಳ್ಳೆ ಮಕ್ಕಳ ಮೊದಲು ಓಡಾಡ್ಸಿ ನರ್ವಸ್ ಮಾಡಿ ಅದ ಕೊಂದ್ ಬಿಟ್ಟು ಅನಿಸ್ತಾನ ನಾ ಬ್ಯಾಂಕಿಗೆ ಬಂದಿವ್ ನರಕಕ್ಕೆ ಬಂದಿವ್ ಅಂತ ಸಾಲ ತೆಗಿಯವ್ ಸಾತ್ ಹೋಗಿರ್ತಾನ. ಹಂಗಂದ್ರ ಮೊದಲು ಆಧಾರ್ ಕಾರ್ಡ್ ತಂದ್ರಿ ಕೇಳ್ತಾರ, ಆಧಾರ್ ಕಾರ್ಡ್ ಜಿರಾಕ್ಸ್ ಕೇಳ್ತಾರ, ಪ್ಯಾನ್ ಕಾರ್ಡ್, ಪಾಸ್ಬುಕ್, ಫೋಟೋ, ಎನ್ಕಂಬರ್, ಉತ್ತಾರ್, MR ಇನ್ನು ಏನೇ ನೀವು ಬಾಂಡ ವಕೀಲ್ ಸಹಿ, ಆ ಸಹಿ, ಈ ಸಹಿ ನಾವು ತಲೆ ಹಟ್ಟು 100 ಬಿಟ್ಟು ಮಾಡಿಬಿಡ್ತಾರ. ನಾವು ಸಾಲ ಕೊಡೋದು ಭಾಳ ಕಿಸದಾಟ. ಅದಕ್ಕೆ ಆ ಪತಿ ನಾವು ಒತ್ಸಕ ಡಾಕ್ಯುಮೆಂಟ್ಸ್ ನಾವು ಇವ್ರು ಕೊಡೋದು 1,00,000 ಸಾಲಕ್ಕೆ ಇಲ್ಲಂದ್ರೆ ಮಿನಿಮಮ್ 25,000 ತನಕ ಡಾಕ್ಯುಮೆಂಟ್ಸ್ ಆಗೈತೆ. ಅದ್ರ ಹೋದ 4ನೇ ಭಾಗ ಡಾಕ್ಯುಮೆಂಟ್ಸ್ ಕೊಟ್ಬಿಡೋದು ನಾವು. ಹಂಗೆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಸುಳಿ ಸುತ್ತಿ ಒಳಗೆ ಬೋಂಡಾ ಬಜಿ ಅಂಗಡಿ ಕೊಡ್ತಾರೆ. ಹೆಂಗೆ ಪ್ಯಾನ್ ಇದ್ದ ಏನು ರದ್ದಿ ಹೇಗೆ ಫುಲ್ ಪವರ್ಲೆ ಕಾಸು ಮಾಡ್ಕೋತಾರೆ ಒಳಗಿನೊಳಗೆ. ಅಲ್ಲ ನಿಮ್ಮವ್ರ ಬ್ಯಾಂಕ್ದಾಗ 5 ರೂಪಾಯಿ ಪೆನ್ನಿಗೆ 50 mm ಇರುವಂತ ಸಿಲಿಂಗ್ನ ಕೈಟಿ ಅದನ್ನ ಪ್ಯಾಕ್ ಮಾಡಿ ಪ್ರೊಟೆಕ್ಷನ್ ಕೊಡಾಕತ್ತೀರಿ. ಇಂಡಿಯಾದಾಗ ದೊಡ್ಡ ಫುಲ್ ತಿಂಡಿಲಿ ಬಂಗಾರ ಇರುವಂತ ದೇವಸ್ಥಾನಗಳಿಗೆ ಪ್ರೊಟೆಕ್ಷನ್ ಐತಿಲ್ಲ ಗೊತ್ತಿಲ್ಲ. ಆದ್ರೆ ಮಾತ್ರ ಬ್ಯಾಂಕ್ದ ಪೆನ್ನಿಗೆ ಮಾತ್ರ ಫುಲ್ ಪ್ರೊಟೆಕ್ಷನ್ ಅವ್ನು ಎಲ್ಲಿ ತುಳುಕಾಬಾರ್ದು. ಬರೀ 5 ರೂಪಾಯಿ ಪೆನ್ನಿಗೆ ಆ ಪತಿ ಪ್ರೊಟೆಕ್ಷನ್ ಕೊಡ್ತಾರೆ. ಈ ಹೊತ್ತು ಬ್ಯಾಂಕ್ ಇಂತಾರ ಕೊನೆಗೂ ಹಂಗು ಹಿಂಗು ಮಾಡಿ ಆ ಸರ್ಟಿಫಿಕೇಟ್, ಈ ಸರ್ಟಿಫಿಕೇಟ್, ಆ ಬಾಂಡ್, ಈ ಬಾಂಡ್ ಅಂತ ನಾವು ಲಾಸ್ಟಕ್ಕೆ ಡೆತ್ ಸರ್ಟಿಫಿಕೇಟ್ ಕೇಳೋದು ಅಷ್ಟೇ ಉಳ್ದೈತಿ. ಮಾಡಿ ಕಾಯ ಪುರ್ತ ಮಾಡಿ ಸಾಲ ಕೊಟ್ರಪ್ಪ. ಸಾಲ ಕೊಟ್ರು ಸಾಲ ತಗೋಕನ ಮೊದಲು ಚಪ್ಪಲ್ ಸಮದ್ ಹರಿದು ಹೋಗಿತಾವ. ಸಾಲ ತಗೊಂಡ ಏನೋ ಮಾಡಿದ ಹಂಗೆ 4 ತಿಂಗಳು ಫೋನ್ ಹಚ್ಚಿರ ಬಡ್ಡಿ ಕಟ್ಟೋದೈತ್ರಿ. ಈ ವರ್ಷ ಬೇಕಾದ್ರೆ ಈ ವರ್ಷ ಮಾರ್ಚ್ ಎಂಡಿಗೆ ನಾವು ಹೊಸದು ಹಳೇದು ಮಾಡಾಕತ್ತೀವ್ರಿ. ಆತಂದು ಬತ್ತಪ್ಪು ನಾವು ಹಂಗಲ್ಲ. ಅವ್ನು ಸಾಲ ತೊಗೊಂಡ ಚಪ್ಪಲ ಕೊಂಡು ತೊಗೊಂಡಿರಂಗಿಲ್ಲ ಅವ್ನು ಅದು ಚಾಲು ಆತಿಲ್ಲ ಬಡ್ಡಿ ಕಟ್ಟಾಕ ಬ್ಯಾಂಕ್ ನಾವು. ನಿಮಗೆ ಎಂತಾರು ಪಾಡ್ ಅಂದ್ರೆ ಕೋಟಿ ಗಂಟ್ಲೆ 1000 ಕೋಟಿ ಗಂಟೆ ಸಾಲ ಮಾಡಿ ವಿಜಯ್ ಮಲ್ಯನ್ ಅಂತವ್ರ ಪಾಡ್ ನಿಮಗೆ ಬಗ್ನಿಗೆ ಊಟ ಇಡಾರ. ಆದ್ರೆ ಏನು ಮಾಡೋದು ಸುಳಿ ಮಕ್ಕಳು ಅವ್ರು ಸಾಲ ಮಾಡಿ ಹೋಗ್ತಾರ. ಆ ಸಾಲ ತಂದು ನಮ್ಮ ತಲೆ ಮೇಲೆ ಹೊರಿಸ್ತಾರೆ. ನೀವು ಕೇಳ್ಬೋದು ರೀ, ನೀವು ವರ್ಷಕ್ಕೆ ಏನಿಲ್ಲ ಅಂದರೂ ATM ಖರ್ಚ, ಪಾಸ್ಬುಕ್ ಖರ್ಚ, ಆ ಖರ್ಚ, ಈ ಖರ್ಚ, ಸುಡ್ಗಾಡು ಸಂಚಿ ಖರ್ಚು. ನಿಮ್ಮ ಪಾಸ್ಬುಕ್ ಮಿನಿಮಮ್ 10 ರೂಪಾಯಿ ಒಮ್ಮೆ, 5 ರೂಪಾಯಿ ಒಮ್ಮೆ, 8 ರೂಪಾಯಿ ಹಿಂಗೆ ಖರ್ಚು ಆಗ್ತಿರ್ತಾವಲ್ಲ. ಅವು ಯಾವ ಬೋಳಿ ಮಗದು ಖರ್ಚು ಅದ. ಇವ್ರು ಏನು ಹುಸು ಮಗ ಹಿಂಗೆ ಸಾಲ ಮಾಡಿ ಏನು ಓಡಿ ಹೋಗಿತ್ತಲ್ಲ ಅವ್ರು ಸಾಲ ರಿಕವರಿ ಮಾಡ್ಕೋವಂಥದ್ದು ಒಂದು ಸ್ಕೀಮ್ ಇದೆ. ಹಿಂಗೆ ಪಾಸ್ಬುಕ್ ಖರ್ಚು 20 ರೂಪಾಯಿ ಕಟ್ಟಾದ್ನೆ, 30 ರೂಪಾಯಿ ಕಟ್ಟಾದ್ನೆ. ವರ್ಷಕ್ಕೆ ಮಿನಿಮಮ್ ಇನ್ನೊಂದು ಪಾಸ್ಬುಕ್ದಿಂದ 100 ರೂಪಾಯಿ ಖರ್ಚು ಆದ್ರೆ ಈಗ ನಮ್ಮ ಇಂಡಿಯಾದ ಜನಸಂಖ್ಯೆ ಏಟೈತಿ ನಿಮಗೆ 140 ಕೋಟಿ ಮ್ಯಾಗ ಐತಿ. ನಾವು 10 ಕೋಟಿ ಮಂದಿ ಖರ್ಚು ಮಾಡಿ ಎಷ್ಟು ಇನ್ಕಮ್ ಮತ್ತು ನೋಡ್ರಿ. ಆದ್ರೆ ನಮ್ಮ ಸಾಮಾನ್ಯ ಜನ ಸಾಲ ಕೇಳಕ್ಕೆ ಹೋದ್ರ ನೋಡಿ ತೆಕ್ಕಿದ್ದಮ್ಮ ನಾವು ಡಾಕ್ಯುಮೆಂಟ್ಸ್ ಇದ ಬರೀ ಆ ತಪ್ಪತ್ತು ಈ ತಪ್ಪತ್ತು ಜಸ್ಟ್ ಒಂದು ಮಿಸ್ಟೇಕ್ ಆಗಿದ್ದು ನಡಿ ತಿದ್ದುಪಡಿ ನಡಿ ಹೊಡಿ ಆ ತಿದ್ದುಪಡಿ ಬೇಡ ಅವ ಹೇಳ್ದ ಹೋಗ್ಲಿ ಅಲ್ಲಿಂಕ್ ಹಾಕಿ 3 ದಿನ ಹೊಡಿ ನಾವು ಜೀವನ ಪೂರ್ತಿ ಬರೀ ಸಾಲ ಅವು ತಗ್ಸೋದು ಅವ್ ಒಟ್ಟು ಯಾವ ಸಾಲವಾಗಿ ಕೈರಿತಾವ. ನಾವು ಏನು ಮಾಡ್ತಾವ ನಾವು ಒಂದು ಗೊತ್ತಾಗ್ಬರ್ತಾವ ನಾವು. ಅದರಿಂದ ದೊಡ್ಡ ರಾಜಕಾರಣಿಗಳು, ದೊಡ್ಡ ಶ್ರೀಮಂತ ವ್ಯಕ್ತಿಗಳು ಸುಳಿಬೇಕು ಬಂದು ಹೋದ್ರೆ ಸಾಕು ಸಾಲು ಸಂಕ್ಷನ್ ನಡಿ ಕೋಟಿ ರೂಪಾಯಿ ಗಂಟೆ ಚೀಲ ತುಂಬಿ ಕಳಿಸ್ಬಿಟ್ಬಿಡ್ದ. ಅವ್ರು ಅಟ್ಟ ಇವ್ರು ಈಜಿಯಾಗಿ ಸಾಲ ಕೊಡ್ತಾರಲ್ಲ ಅಟ್ಟೆ ಈಜಿಯಾಗಿ ಆ ಸುಳಿಯೋರು ದೇಶ ಬಿಟ್ಟು ಹೋಗಿಬಿಡ್ತಾರೆ. ಇವ್ರು ಅಟ್ಟ ಈಜಿಯಾಗಿ ನಮ್ಮ ಮ್ಯಾಗ ಟಟ್ ವರ್ಷಿ ನಮ್ಮ ಕಡೆಯಿಂದ ರಿಕವರಿ ಮಾಡ್ತಾರೆ. ಏನು ಸ್ಟೀಮು ಏನು ಕತ್ತಿ ನಾವು ಹೆಡ್ಡಿ ಹಾಗೆ ಹೋದ.